ಪ್ರಿಯ ಪ್ರೇಕ್ಷಕ ಬಂಧುಗಳೇ, ಈ ಸಂಸ್ಕಾರ ಕಾರ್ಯಕ್ರಮದಲ್ಲಿ ಮುಖ್ಯ ದ್ವಾರಕ್ಕೆ ಎಂತ ಮಹತ್ವ ಕೊಟ್ಟಿದ್ದೀವಿ ನೋಡೋಣ ಬನ್ನಿ. ಹೊಸ್ತಲನ್ನ ದಾಟಿ ಒಳಗಡೆ ಬರತಕ್ಕಂತಹ ಪದ್ಧತಿ ಸಂಸ್ಕಾರ ಎಂಥದ್ದು ನೋಡೋಣ. ನೀವು ಬನ್ನಿ ಅಮ್ಮ ಒಳಗಡೆ. ಇದು ಸರಿಯಾದ ಕ್ರಮ. ಮೊದಲನೇ ಹೆಜ್ಜೆ ಬಲಗಾಲನ್ನೇ ಇಟ್ಟು ಒಳಗಡೆ ಬರಬೇಕು ಎಲ್ಲಾ ಸಂದರ್ಭದಲ್ಲೂ. ಹಿಂದೆ ಹೋಗಿ ಅಮ್ಮ, ಎಡದ ಕಾಲು ತಗೊಂಡು ಬನ್ನಿ. ಇದು ಬಹಳ ತಪ್ಪಾದ ಅಶುದ್ಧವಾದಂತಹ ಕ್ರಮ. ಯಾವುದೇ ಸಂದರ್ಭದಲ್ಲೂ ನಮ್ಮನೆಗೆ ಆಗ್ಲಿ ಯಾರದ್ದೇ ಮನೆಗೆ ಹೋಗ್ಬೇಕಾದ್ರೂ ಕೂಡ ಎಡಗಾಲು ಮುಂದೆ ಬರ್ತಕ್ಕಂಥದ್ದು ಅಶಾಸ್ತ್ರೀಯ. ಅದು ಸುಸಂಸ್ಕಾರದ ಲಕ್ಷಣವಲ್ಲ. ಬನ್ನಿಯಮ್ಮ, ಹೊಸ್ತಿಲ ಮೇಲೆ ಕಾಲಿಡಿ, ಎರಡೂ ಕಾಲಿಡಿ. ಈ ಹೊಸ್ತಿಲ ಮೇಲೆ ಕಾಲಿಡ್ತಕ್ಕಂಥದ್ದು ನಮ್ಮ ಭಾರತೀಯ ಪರಂಪರೆಗೆ, ಸಂಸ್ಕಾರಕ್ಕೆ, ಸಂಸ್ಕೃತಿಗೆ ಬಹಳ ನಿಷಿದ್ಧವಾದಂತಹ ಕ್ರಮ. ಇಲ್ಲಿ ಹಿಂದೆ ಹೋಗಿ ಅಮ್ಮ, ಇಲ್ಲಿ ಭಾಗ್ಯ ದೇವತೆ ಹೊಸ್ತಿಲಿನಲ್ಲಿರ್ತಾಳೆ ಅಂತಕ್ಕಂಥದ್ದು ಭಾರತೀಯ ಸಂಸ್ಕಾರದಲ್ಲಿರ್ತಕ್ಕಂತಹ ಒಂದು ದೊಡ್ಡ ವಿಶೇಷ ಗುಣ. ಈ ಭಾಗ್ಯ ದೇವತೆ, ವಾಸ್ತು ದೇವತೆ ಇರ್ತಕ್ಕಂಥ ಸ್ಥಾನದಲ್ಲಿ ಯಾವುದೇ ಕಾಲಿಡಿ, ಯಾವುದೇ ಸಂದರ್ಭದಲ್ಲೂ ಕೂಡ ಸ್ವಲ್ಪ ಕಾಲು ಸೀರೆ ಸ್ವಲ್ಪ ಮೇಲೆ ತಗೊಳ್ಳಿ ಅಮ್ಮ, ಕಾಲು ಕಾಣಿಸ್ಬೇಕು. ಯಾವುದೇ ಸಂದರ್ಭದಲ್ಲೂ ಕೂಡ ಕಾಲು ಇಡ್ತಕ್ಕಂಥದ್ದು ಬರೆಗಾಲ ಆಗ್ಬೋದು ಅಥವಾ ಪಾದರಕ್ಷೆಗಳನ್ನು ಹಾಕಿ ಕಾಲಿಡ್ತಕ್ಕಂಥದ್ದು ಅಶಾಸ್ತ್ರೀಯ. ಇದರಿಂದ ಮನೆಯ ಭಾಗ್ಯ ದೇವತೆ, ವಾಸ್ತು ದೇವತೆಗೆ ಮಾಡ್ತಕ್ಕಂತಹ ಘೋರವಾದ ಅಪರಾಧ ಅಂತಕ್ಕಂಥದ್ದು ನಮ್ಮ ಸಂಸ್ಕಾರದಲ್ಲಿ ಬಲವಾಗಿ ನಂಬಿಕೊಂಡು ಬಂದಿರತಕ್ಕಂತಹ ಸಿದ್ಧಾಂತ. ಬನ್ನಿಮ್ಮ, ಯಾವುದೇ ಸಂದರ್ಭದಲ್ಲೂ ಮನೆ ಒಳಗಡೆ ಬರಬೇಕಾದ್ರೆ ಮತ್ತು ಹೊರಗಡೆ ಹೋಗಬೇಕಾದ್ರೆ ಈ ವಾಸ್ಕಾಲ್ ಅಂತಕ್ಕಂಥದ್ದು ನಮ್ಮ ಶರೀರಕ್ಕೆ ತಾಕ್ತಕ್ಕಂಥದ್ದು ಸರಿಯಾದಂತಹ ಸಂಸ್ಕಾರವಲ್ಲ. ಯಾವುದೇ ಸಂದರ್ಭದಲ್ಲೂ ಒಳಗಡೆ ಬರಬೇಕಾದ್ರೆ ಹೊರಗಡೆ ಹೋಗ್ಬೇಕಾದ್ರೆ ಈ ಸೈಡಿನ ವಾಸ್ಕಾಲು ಶರೀರಕ್ಕೆ ತಾಕ್ತಕ್ಕಂಥದ್ದು ಕೂಡ ಅಂಥ ಶುಭ ಲಕ್ಷಣವಲ್ಲ. ಹಾಗಾಗಿ ವಾಸ್ಕಾಲು ಬಹಳ ದೊಡ್ಡದಾಗಿರ್ಬೇಕಾಗಿದ್ದು ಭಾರತೀಯ ಸಂಸ್ಕೃತಿಯ ಒಂದು ಅವಿಭಾಜ್ಯ ಅಂಗ. ನೋಡಿ, ಇಬ್ಬರು ಸಹೋದರಿಯರು, ಮಹಿಳೆಯರು ಮನೆಯಿಂದ ಒಬ್ರು ಹೊರಗಡೆ ಹೋಗ್ತಾ ಇದ್ದಾರೆ, ಒಬ್ರು ಒಳಗಡೆ ಬರ್ತಾ ಇದ್ದಾರೆ. ಏಕಕಾಲಕ್ಕೆ ಒಂದು ದ್ವಾರವನ್ನ ಇಬ್ಬರು ದಾಟತಕ್ಕಂಥದ್ದು, ಪುರುಷರಿರ್ಬೋದು, ಮಹಿಳೆಯರಿರ್ಬೋದು, ಮಕ್ಕಳಿರ್ಬೋದು. ಏಕಕಾಲದಲ್ಲಿ ಒಬ್ರು ಹೊಸ್ತಲು ದಾಟ್ಕೊಂಡು ಆಚೆ ಹೋಗೋದು, ಇನ್ನೊಬ್ರು ಹೊಸ್ತಲು ದಾಟ್ಕೊಂಡು ಒಳಗಡೆ ಬರ್ತಕ್ಕಂಥದ್ದು ಅಶಾಸ್ತ್ರೀಯ. ಅದರಿಂದಲೂ ಕೂಡ ಮನೆಯಲ್ಲಿ ದಾರಿದ್ರ್ಯ ಜಾಸ್ತಿ ಆಗತ್ತೆ ಅಂತಕ್ಕಂಥದ್ದು ನಮ್ಮ ಭಾರತೀಯ ಸಿದ್ಧಾಂತ. ನಮ್ಮ ಭಾರತೀಯ ಪರಂಪರೆಯಲ್ಲಿ, ಸಂಸ್ಕಾರದಲ್ಲಿ ಮನೆಯ ಈ ಹೊಸ್ತಲಿಗೆ ಬಹಳ ಪೂಜ್ಯವಾದಂತಹ, ಅತ್ಯಂತ ಗೌರವ ಕೊಟ್ಟಂತಹ ಸ್ಥಾನ ಇದಾಗಿದೆ. ಇದಕ್ಕೆ ಯಾವುದೇ ತರದ ಬಣ್ಣವನ್ನ ಬೆಳೀತಕ್ಕಂಥದ್ದು ಕೂಡ ಅಶಾಸ್ತ್ರೀಯ. ಶುದ್ಧವಾದಂತಹ ಮರ, ಶ್ರೀಗಂಧದ ಮರ ಅಥವಾ ಶುದ್ಧವಾದಂತಹ ಮರದಿಂದ ಮಾಡಿರ್ತಕ್ಕಂಥ ಹೊಸ್ತಲೇ ಆಗಿರಬೇಕು. ನಮ್ಮ ವಾಸ್ತುಶಾಸ್ತ್ರ ಪ್ರಕಾರವಾಗ್ಲಿ ಅಥವಾ ಸಂಸ್ಕಾರದ ರೀತಿಯಲ್ಲಾಗ್ಲಿ. ಮತ್ತೆ ಇದಕ್ಕೆ ದಿವಸ ಪೂಜೆ ಮಾಡತಕ್ಕಂಥದ್ದು ಪ್ರತಿಯೊಬ್ಬ ಭಾರತೀಯರಲ್ಲೂ ಕೂಡ ಅಚಲವಾಗಿ ನಂಬಿರತಕ್ಕಂತಹ ವಾಸ್ತು ದೇವತೆ ಅನುಗ್ರಹ ಸದಾ ಪ್ರಾಪ್ತಿಯಾಗತ್ತೆ ಅಂತಕ್ಕಂಥದ್ದಿದೆ. ಇನ್ನು ಈ ಪೂಜೆಯಲ್ಲೋ ಒಂದು ವಿಶೇಷತೆ ಅಂದ್ರೆ ಪ್ರತಿ ದಿವಸ ಕೂಡ ಶುದ್ಧವಾದ ಗಂಗಾಜಲ ನೀರಿನಿಂದ ತೊಳೆದು ಶುದ್ಧವಾದ ರಂಗೋಲಿಯನ್ನು ಹಾಕಬೇಕೇ ಹೊರತಾಗಿ ಇಲ್ಲಿ ಕಾಣಿಸ್ತಕ್ಕಂತಹ ಈ ಒಂದು ಪೇಂಟಿಂಗ್ ಏನಿದೆ ಇದು ಪೂರ್ಣ ಅಶಾಸ್ತ್ರೀಯ. ರಂಗೋಲಿಯ ಹಿಂದಿರ್ತಕ್ಕಂಥ ರಹಸ್ಯವೇ ಪ್ರತಿ ದಿವಸವೂ ಕೂಡ ಮಡಿಮಡಿಯಾಗಿರುತ್ತೆ ಅಂತಕ್ಕಂಥದ್ದು. ಯಾವುದೇ ಸಂದರ್ಭದಲ್ಲೂ ಕೂಡ ಇಂತಹ ಪೇಂಟ್ ಅನ್ನು ಹಾಕ್ತಕ್ಕಂಥದ್ದು ವಾಸ್ತು ದೇವತೆಗೆ ಮಾಡತಕ್ಕಂತಹ ಅಪಮಾನ ಅಂತಕ್ಕಂಥದ್ದು ನಮ್ಮ ಸಂಸ್ಕಾರದ ಒಂದು ವಿಶೇಷತೆ. ಹಾಗಾಗಿ ಪ್ರತಿ ದಿವಸ ಕೂಡ ಶುದ್ಧ ಗಂಗಾಜಲದಿಂದಲೇ ಹೊಸ್ತಲನ್ನು ತೊಳಿಬೇಕು. ಮತ್ತು ರಂಗೋಲೆ, ಬಿಳಿ ರಂಗೋಲೆ ಪೌಡರು, ಅದರ ನಂತರದಲ್ಲಿ ಅರಿಶಿನ, ಕುಂಕುಮ, ಮಂತ್ರಾಕ್ಷತೆ ಮತ್ತು ಹೂವಿನಿಂದ ಈ ಹೊಸ್ತಲಿಗೆ ಪೂಜೆ ಮಾಡೋದ್ರಿಂದ ಮನೆಯ ಒಂದು ಸುಖ, ಶಾಂತಿ, ನೆಮ್ಮದಿ, ಅಭಿವೃದ್ಧಿ ಆಗೋದ್ರಲ್ಲಿ ಸಂದೇಹವಿಲ್ಲ. ಮುಖ್ಯ ದ್ವಾರಕ್ಕೆ ಕೊಡಬೇಕಾದಂತಹ ಇನ್ನುಳಿದ ಸಂಸ್ಕಾರಗಳಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದಂತಹದ್ದು, ಬಹಳ ಶಕ್ತಿಯುತವಾದಂತಹ ಸ್ಥಾನ ಇದು. ಮನೆಗೆ ಭಾಗ್ಯಲಕ್ಷ್ಮಿ ಅಥವಾ ದರಿದ್ರ ಲಕ್ಷ್ಮಿ ಬರ್ತಕ್ಕಂತಹ ಮುಖ್ಯ ದ್ವಾರ. ಇಲ್ಲಿ ಯಾವುದೇ ತರದಂತಹ ಆರ್ಟಿಫಿಷಿಯಲ್ ಪ್ಲಾಸ್ಟಿಕ್ನ ಹೂಗಳಾಗ್ಲಿ ಅಥವಾ ಪ್ಲಾಸ್ಟಿಕ್ ನಿಂದ ಮಾಡಿರ್ತಕ್ಕಂತಹ ಇನ್ನಿತರ ಅಲಂಕಾರಿಕ ಸಾಮಗ್ರಿಗಾಗಲಿ ಬಹಳ ನಿಷಿದ್ಧವಾದಂತಹದ್ದು. ಇಲ್ಲಿ ಸ್ವಚ್ಛವಾಗಿ ಮಾವಿನ ಎಲೆಯ ತೋರಣ, ಹಬ್ಬ ಹರಿದಿನಗಳಲ್ಲಿ, ದಿನನಿತ್ಯದಲ್ಲಿ ಏನು ಇಲ್ಲದೆ ಇದ್ರೂ ಪರವಾಗಿಲ್ಲ, ಅಥವಾ ಯಾವ್ದಾದ್ರೂ ಒಳ್ಳೆ ಸುಗಂಧ ದ್ರವ್ಯವಾದ ಸುಗಂಧದ ಪುಷ್ಪ, ಮಲ್ಲಿಗೆ ಹೂ ಆಗ್ಬೋದು, ಸಂಪಿಗೆ ಹೂ ಆಗ್ಬೋದು, ಸೇವಂತಿಗೆ ಅಂತ ಹೂವಿನಿಂದ ಅಲಂಕಾರ ಮಾಡಿದ್ರೆ ಸಾಕೆ ಹೊರತಾಗಿ ಅಲಂಕಾರಕ್ಕಾಗಿ ತುಂಬಾ ವಿಶೇಷವಾಗಿ ಆರ್ಟಿಫಿಷಿಯಲ್ ಇಂದ ಮಾಡಿರ್ತಕ್ಕಂತಹ ಯಾವುದೇ ತರದ ಅಲಂಕಾರ ವಸ್ತುಗಳು ಕೂಡ ಮಹಾದ್ವಾರದಲ್ಲಿ ಇರ್ತಕ್ಕಂಥದ್ದು ನಮ್ಮ ಭಾಗ್ಯಲಕ್ಷ್ಮಿ ಒಳಗೆ ಬರೋದಕ್ಕೆ ಕುಂದುಂಟಾಗತ್ತೆ ಅಂತಕ್ಕಂಥದ್ದು ಭಾರತೀಯ ಸಂಸ್ಕಾರದಲ್ಲಿ ಇರ್ತಕ್ಕಂತಹ ಒಂದು ದೊಡ್ಡ ನಂಬಿಕೆ. ಹಾಗಾಗಿ ಹಬ್ಬ ಹರಿದಿನಗಳಲ್ಲಿ ಮಾತ್ರ ಮಾವಿನ ತೋರಣ, ಮಾವಿನ ಎಲೆಯಿಂದ ಕಟ್ಟಿರ್ತಕ್ಕಂಥ ತೋರಣ, ಬೇರೆ ದಿವಸಗಳಲ್ಲಿ ಸಾಧ್ಯವಾದರೆ ತೋರಣ ಇಲ್ಲದೆ ಇದ್ದಾಗ ಹೂವಿನಿಂದ ಹಾಕಿದ್ರು ಹೂ ಹಾಕ್ಲಿಕ್ಕೆ ಆಗದೆ ಇದ್ರು ಕೂಡ ಹೊಸ್ತಲಿಗೆ ನೀವೇನು ಪೂಜೆ ಮಾಡ್ತೀರಾ ದಿವಸ
ಶುದ್ಧವಾದ ರಂಗೋಲಿಯಿಂದ, ಗಂಗಾ ಜಲದಿಂದ, ಅರ್ಶನ ಕುಂಕುಮದಿಂದ, ಅಷ್ಟರಲ್ಲೇ ನಮ್ಮ ಭಾಗ್ಯಲಕ್ಷ್ಮಿ, ಅದೃಷ್ಟಲಕ್ಷ್ಮಿ ತೃಪ್ತಳಾಗಿ ನಮಗೆ ಸದಾ ಅನುಗ್ರಹ ಮಾಡ್ತಾಳೆ ಅಂತಕ್ಕಂಥದ್ದು ನಮ್ಮ ಸಿದ್ಧಾಂತ. ಮುಖ್ಯ ದ್ವಾರಕ್ಕೆ ನಾವು ಕೊಡ್ತಕ್ಕಂತಹ ಇನ್ನೊಂದು ವಿಶೇಷವಾದ ಗೌರವ ಅಂತಂದ್ರೆ, ಈ ತರ ಒಬ್ರು ಬಾಗಿಲು ಒಳಗಡೆ ನಿಂತ್ಕೊಂಡು ಇನ್ನೊಬ್ರು ಹೊರಗಡೆ ನಿಂತ್ಕೊಂಡು ಹಣ ಕೊಡೋದು ತಗೊಳ್ಳೋದು ಎರಡೂ ಕೂಡ ನಿಷಿದ್ಧ. ನಾವು ಕೊಡೋದಾಗ್ಲಿ ಅಥವಾ ನಾವು ತಗೊಳ್ಳೋದಾಗ್ಲಿ ಒಂದೇ, ನಾವು ಮನೆ ಮುಖ್ಯ ದ್ವಾರದಿಂದ ಆಚೆ ಹೋಗಿ ಅವ್ರಿಗೆ ಕೊಡಬೇಕು ಅಥವಾ ಅವರನ್ನ ಮನೆ ಒಳಗೆ ಕರೆದು ಕೊಡಬೇಕೇ ಹೊರತಾಗಿ ಅವ್ರ ಹೊಸ್ತಿನ ಆ ಕಡೆ ಇದ್ದಾಗ ಮನೆಯ ಯಜಮಾನರು ಅಥವಾ ಯಜಮಾಂತಿ ಮನೆ ಒಳಗಡೆಯಿಂದ ಆ ವ್ಯಕ್ತಿಗೆ ದುಡ್ಡು ಕೊಡ್ತಕ್ಕಂಥದ್ದು ಕೂಡ ಮಹಾಲಕ್ಷ್ಮಿ ಮಾಡ್ತಕ್ಕಂತಹ ಅವಮಾನ ಅಂತಕ್ಕಂಥದ್ದು ನಮ್ಮ ಸಿದ್ಧಾಂತ. ಇಲ್ಲಿ ಪೇಪರ್ ಹುಡುಗರಾಗ್ಬೋದು, ಹಾಲ್ನವರಾಗ್ಬೋದು, ಮನೆ ಕೆಲಸದವರು, ತರಕಾರಿಯವರು, ಯಾರಿಗೆ ಆದ್ರೂ ಕೂಡ ಮನೆ ಒಳಗಡೆ ಕರೆದು ಅವ್ರಿಗೆ ದುಡ್ಡು ಕೊಡಿ. ಒಳಗಡೆ ಕರೆಯಕ್ಕಾಗದೇ ಇದ್ರೆ, ಕರೀತಕ್ಕೆ ಇಷ್ಟ ಇಲ್ಲದೆ ಇದ್ದ ಪಕ್ಷದಲ್ಲಿ ನೀವೇ ಮನೆಯಿಂದ ಹೊರಗಡೆ ಹೋಗಿ ಅವ್ರಿಗೆ ದುಡ್ಡು ಕೊಡಿ. ಯಾವುದೇ ಸಂದರ್ಭದಲ್ಲೂ ಎಂಥ ಅರ್ಜೆಂಟ್ನಲ್ಲೂ ಕೂಡ ಈ ಕ್ರಮದಲ್ಲಿ ನಿಂತು ದುಡ್ಡು ಕೊಡ್ತಕ್ಕಂಥದ್ದು ತಗೊಳ್ತಕ್ಕಂಥದ್ದು ಎರಡು ನಿಷಿದ್ಧ. ಇದರಲ್ಲಿ ಕೊಟ್ಟವರಿಗೆ ಬಹಳ ದೊಡ್ಡ ಮಟ್ಟದ ನಷ್ಟ. ಮಹಾಲಕ್ಷ್ಮಿ ಶಾಶ್ವತವಾಗಿ ನಿಮ್ಮ ಮನೆಯಿಂದ ಆಚೆ ಹೋಗ್ತಕ್ಕಂಥ ಸಂಭವ ಇರುತ್ತೆ, ಎಚ್ಚರಿಕೆ. ಅದೇ ತರದಲ್ಲೇ ದುಡ್ಡು ಕೊಡಬೇಕಾದ್ರೂ ಕೂಡ ಈ ಕ್ರಮದಲ್ಲಿ ಕೊಡ್ತಕ್ಕಂಥದ್ದು ಬಹಳ ನಿಷಿದ್ಧ. ಪೂರ್ಣ ಹಸ್ತದಿಂದ ಗೌರವಪೂರ್ಣವಾಗಿ ದುಡ್ಡನ್ನು ಕೊಡ್ತಕ್ಕಂಥದ್ದು ಅಥವಾ ತಗೊಳ್ತಕ್ಕಂಥದ್ದು ಕೂಡ. ಅದರ ಹೊರತಾಗಿ ನಮ್ಗೆ ಹೇಗೋ ಮನಸ್ಸಿಗೆ ಬಂದಂಗೆ ತೆಗೆದ್ಬಿಟ್ಟು ತಗೊಳ್ಳಿ ಅಂತ ಹೇಳಿ ಎಡದಾಕಾಯಿಂದ ದುಡ್ಡು ಕೊಡ್ತಕ್ಕಂಥದ್ದು ವಾಮಹಸ್ತ, ದಾರಿದ್ರ್ಯದ ಪರಮಾವಧಿ ಅದು. ಆ ವಾಮಹಸ್ತದಿಂದ ದುಡ್ಡು ಕೊಡ್ತಕ್ಕಂಥದ್ದು, ಎಷ್ಟು ಕೊಡ್ತಾ ಇದ್ದೀವಿ ಏನು ಅಂತಂದ್ರೆ ಜ್ಞಾನ ಇಲ್ಲದೇನೆ ದುಡ್ಡು ತೆಗೆದುಕೊಡ್ತಕ್ಕಂಥದ್ದು, ಇದು ಮಹಾಲಕ್ಷ್ಮಿ ಮಾಡ್ತಕ್ಕಂತಹ ಘನಘೋರವಾದ ಅಪರಾಧ. ಹಾಗಾಗಿ ಎಲ್ಲ ಸಂದರ್ಭದಲ್ಲೂ ಲಕ್ಷ್ಮಿಯ ಪ್ರತೀಕವಾದಂತಹ ಈ ನೋಟಿಗೆ, ನಾಣ್ಯಕ್ಕೆ ವಿಶೇಷವಾದ ಗೌರವವನ್ನು ಸೂಚಿಸತಕ್ಕಂಥದ್ದು ಭಾರತೀಯ ಸಂಸ್ಕಾರದ ಮೊಟ್ಟ ಮೊದಲನೇ ಅಂಗ ಅಂದ್ರೆ ತಪ್ಪಾಗಲಾರದು. ನಮ್ಮ ಸಂಸ್ಕಾರದಲ್ಲಿ, ಸಂಸ್ಕೃತಿಯಲ್ಲಿ ಕೂತ್ಕೊಳ್ಳೋದಕ್ಕೆ ಕೂಡ ಒಂದು ಉತ್ತಮವಾದಂತಹ ಸಂಸ್ಕಾರವಿದೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಕೂತ್ಕೊಳ್ಳೋದಕ್ಕಿಂತ ಸಂಸ್ಕಾರ ಇಲ್ಲ. ಭಾರತೀಯ ಪರಂಪರೆಯೇ ಅಂತಹದ್ದು. ಪ್ರತಿಯೊಂದನ್ನು ಕೂಡ ವಿಶೇಷವಾಗಿ ಸಂಸ್ಕಾರಯುಕ್ತವನ್ನಾಗಿ ಮಾಡಿ ಜೀವನ ನಡೆಸ್ತಕ್ಕಂಥದ್ದು. ನೋಡಿ, ನನ್ನ ಬಂಧುಗಳು, ಹಿರಿಯರು, ವಯೋವೃದ್ಧರು, ಜ್ಞಾನವೃದ್ಧರು, ಭಾರತದ ಭವ್ಯ ನಾರಿಯರ ಪರಂಪರೆಯಾದಂತಹ ನನ್ನ ಎಲ್ಲ ಸಹೋದರಿಯರು ಇದ್ದಾರೆ. ಇಂತಹ ಮಹಿಳಾ ಮನೆಗಳ ಮುಂದೆ ಕೂತ್ಕೊಳ್ಳೋದಕ್ಕೆ ಕೂಡ ಒಂದು ಉತ್ತಮವಾದಂತಹ ಸಂಸ್ಕಾರತ್ವ ಕೂತ್ಕೊಳ್ಬೇಕೇ ಹೊರತಾಗಿ ಹೇಗೋ ಕೂತ್ಕೊಳ್ತಕ್ಕಂಥದ್ದು ತಪ್ಪು. ಹೀಗೆ ಕೂತ್ಕೊಳ್ತಕ್ಕಂಥದ್ದು ಇದು ತುಂಬಾ ಅಸಂಸ್ಕೃತವಾದಂತಹ ವಿಧಾನ. ನಾವು ನಮ್ಮ ತಾಯಿಗೆ, ನಮ್ಮ ಸಹೋದರಿಯರಿಗೆ, ನಮ್ಮ ಹೆಣ್ಣು ಮಕ್ಕಳಿಗೆ ಮಾಡತಕ್ಕಂತಹ ಅಪಮಾನ ಇದು. ಇಷ್ಟೊಂದು ಜನ ಹೆಣ್ಮಕ್ಳು ಇರಬೇಕಾದ್ರೆ ಸರಿಯಾದ ಕ್ರಮ ಕೂತ್ಕೊಳ್ತಕ್ಕಂಥದ್ದು ಇದು ಸರಿಯಾದ ಕ್ರಮವೇ ಹೊರತಾಗಿ ಹೀಗಾಗೋ ಕೂತ್ಕೊಳ್ತಕ್ಕಂಥದ್ದು, ಕಾಲಲ್ಲಾಡಿಸ್ತಕ್ಕಂಥದ್ದು, ಅಂಗಚೇಷ್ಟೆಯನ್ನು ಮಾಡ್ತಕ್ಕಂಥದ್ದು ಅಶಾಸ್ತ್ರೀಯ, ಸುಸಂಸ್ಕೃತ ಲಕ್ಷಣವಲ್ಲ. ಹಾಗೇನೆ ಕಾಲಿ ಕಡೆ ಇಲ್ಲಿ ಕೂತ್ಕೊಂಡಿರ್ತಕ್ಕಂಥ ಸಹೋದರರಿಗೆ ಕಾಲನ್ನು ತೋರಿಸ್ತಕ್ಕಂಥದ್ದು, ಇಲ್ಲಿ ಕೂತಿರ್ತಕ್ಕಂತಹ ಮಾತೆಯರಿಗೆ ಕಾಲನ್ನು ತೋರಿಸ್ತಕ್ಕಂಥದ್ದು ಭಾರತೀಯ ಸಂಸ್ಕಾರಕ್ಕೆ, ಸಂಸ್ಕೃತಿಗೆ ತುಂಬಾ ವಿರೋಧವಾದಂತಹದ್ದು. ನಮ್ಮ ಕಾಲ್ ನೋಡೋದ್ರಿಂದ ಇಲ್ಲಿರ್ತಕ್ಕಂಥವ್ರಿಗೆ ಯಾರಿಗೂ ತೊಂದರೆ ಆಗೋದಿಲ್ಲ, ಆದ್ರೆ ನನ್ನ ಅದಷ್ಟ ಕೊಚ್ಕೊಂಡು ಹೊರಟೋಗುತ್ತೆ, ನನ್ನ ಭಾಗ್ಯಲಕ್ಷ್ಮಿ ಆಚೆ ಹೋಗ್ತಾಳೆ. ಆ ಜ್ಞಾನ ನಮಗೆ ಬೇಕಾವು ಇವತ್ತು. ಹಾಗಾಗಿ ಎಲ್ಲ ಮಹಿಳಾ ಮನೆಗಳಲ್ಲೂ, ಎಲ್ಲ ಮಾತೆಯರಲ್ಲೂ ನಾನು ಕೇಳ್ತಕ್ಕಂಥದ್ದು ಈ ಕಾರ್ಯಕ್ರಮದ ಮುಖಾಂತರ, ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಂತಹ ದೊಡ್ಡ ಆಸ್ತಿ ಅಂತಂದ್ರೆ ಉತ್ತಮವಾದಂತಹ ಸಂಸ್ಕಾರ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂತಹ ದೊಡ್ಡ ಸಂಸ್ಕಾರ ಈ ಭಾರತೀಯ ಸಂಸ್ಕಾರ. ನಮ್ಮ ಹೆಣ್ಣು ಮಕ್ಕಳಿಗೆ, ನಮ್ಮ ಮಾತೆಯರಿಗೆ, ನಮ್ಮ ಸಹೋದರಿಯರಿಗೆ ಗೌರವ ಕೊಡ್ಲಿಕ್ಕೆ ಕಲಿಸ್ತಾ ಇರ್ತಕ್ಕಂತಹ ದೊಡ್ಡ ಅಪರಾಧವನ್ನು ಯಾರು ಮಾಡಬೇಡಿ. ಕೂತ್ಕೊಳ್ಳೋದಕ್ಕೂ ಕೂಡ ಉತ್ತಮವಾದಂತಹ ಒಂದು ಸಂಸ್ಕಾರ. ಮಾತೆಯರಿಗೆ, ಸಹೋದರರಿಗೆ ಗೌರವ ಕೊಡ್ತಕ್ಕಂಥದ್ದು ಕೂಡ ಕಲಿಸ್ತಕ್ಕಂಥದ್ದು ಈ ಸಂಸ್ಕಾರದ ಒಂದು ಮೂಲಭೂತ ಅವಶ್ಯಕವಾದಂತಹದ್ದು. ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದಂತಹ ಉತ್ತಮವಾದಂತಹ ಸಂಸ್ಕಾರಗಳಲ್ಲಿ ಇದು ಕೂಡ ಒಂದು. ಯಾವುದೇ ಸಂದರ್ಭದಲ್ಲೂ, ಪ್ರತಿನಿತ್ಯ ಜೀವನದಲ್ಲೂ ಕೂಡ ಸೋಫಾ ಮೇಲೆ ಹೀಗೆಲ್ಲ ಕೂತ್ಕೊಳ್ಳೋದಕ್ಕೆ ಬಿಡಬೇಡಿ. ಇದೇ ಅಭ್ಯಾಸ ನಾಳೆ ಬೇರೆ ಕಡೆ ಹೋದಾಗ್ಲೂ ಆಗತ್ತೆ. ಕಾಲ್ ಮೇಲೆ ಕಾಲು ಹಾಕೊಂಡು ನೋಡಿ, ವಯಸ್ಸಾದಂತಹ ನನ್ನ ಸಹೋದರಿಯರಿದ್ದಾರೆ, ಮಾತೆಯರಿದ್ದಾರೆ, ಇವರೆದ್ರ ಹೀಗೆ ಕೂತ್ಕೊಳ್ತಕ್ಕಂಥದ್ದು ದೊಡ್ಡ ಅವಮಾನ. ನಮಗೆ ನಾವು ಮಾಡ್ಕೊಳ್ತಾ ಇರ್ತಕ್ಕಂಥ ಅವಮಾನ ಮಾತ್ರ ಅಲ್ಲ, ನಮ್ಮನ್ನ ಹೆತ್ತ ತಾಯಿಗೆ ಜನ್ಮ ಕೊಟ್ಟಂತಹ ಮಾತೆಗೆ ನಾವು ಮಾಡ್ತಕ್ಕಂತಹ ಅವಮಾನ ಇದು.